ನಮಸ್ಕಾರ ಫ್ರೆಂಡ್ಸ್, ರಕ್ಷಸಿರಿ ಮನೆ ಚಾನಲ್ಗೆ ನಿಮ್ಗೆಲ್ರಿಗೂ ಪ್ರೀತಿಯ ಸ್ವಾಗತ. ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಜೀವನದಲ್ಲಿ ಏನಾದರೂ ಒಂದು ಸಾಧನೆ ಮಾಡಬೇಕು ಅಂದರೆ ಎಷ್ಟು ನಾವು ಸ್ಯಾಕ್ರಿಫೈ ಮಾಡಬೇಕು ಅಲ್ವಾ? ಹೌದು ಫ್ರೆಂಡ್ಸ್, ಅದು ಅಷ್ಟು ಈಸಿ ಅಲ್ಲ. ನಾವು ತುಂಬ ದಿನಗಳಿಂದ ಕನಸನ್ನ ಕಂಡು ಒಂದು ಗುರಿನ ಇಟ್ಕೊಂಡು ಕಷ್ಟಪಟ್ಟು ನಾವು ನಮ್ಮ ಒಂದು ಸಾಧನೆ ಹತ್ರ ಬಂದಿರ್ತೀವಿ, ಸಾಧಿಸಿರ್ತೀವಿ ಕೂಡ. ಅಂಥ ಸಮಯದಲ್ಲಿ ಕೆಲವೊಬ್ಬರು ಜನಗಳು ಇರ್ತಾರಲ್ವ, ನಮ್ಮ ಸಾಧನೆಗಳನ್ನ ತುಳಿಯೋದಕ್ಕೆ ಅಂತಲೇ ತುಂಬ ಅಸೂಯೆ ಪಟ್ಟು ನಮ್ಮ ಬಗ್ಗೆ ನಮ್ಮನ್ನ ಕುಗ್ಗಿಸುವಂಥ ಕೆಲಸನ ಮಾಡಲಿಕ್ಕೆ ಹೊರಟಿರ್ತಾರೆ. ಅಂಥ ಜನಗಳಿಗೆ ನಾವು ಏನು ಹೇಳಬೇಕು ಹೇಳಿ? ಹೌದು ಫ್ರೆಂಡ್ಸ್, ಇಂಥ ಜನಗಳು ನಿಮ್ಮ ಸುತ್ತಮುತ್ತನೂ ಇದ್ರೆ ನೀವು ಅವ್ರನ್ನ ಅವಾಯ್ಡ್ ಮಾಡಬೇಕು. ಇಲ್ಲಾಂದರೆ ನೀವು ಕೂಡ ಏನು ಸಾಧನೆ ಮಾಡದೆ ಅವರ ಒಂದು ಕೆಟ್ಟ ದೃಷ್ಟಿಗೆ ಬಲಿ ಆಗಬೇಕಾಗುತ್ತೆ. ಅದೇ ಇವತ್ತಿನ ಟಾಪಿಕ್ ಆಗಿದೆ ಫ್ರೆಂಡ್ಸ್. ವಿಡಿಯೋನ ಕಂಟಿನ್ಯೂ ಮಾಡೋಣ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಫ್ರೆಂಡ್ಸ್. ಹಾಗೆ ನೀವು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ಫಸ್ಟ್ ಟೈಮ್ ಏನಾದರೂ ನೋಡ್ತಾರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡಿ. ಇದರಿಂದಾಗಿ ನನಗೆ ಹೊಸ ಹೊಸ ವಿಡಿಯೋಸ್ ಹಾಕಲಿಕ್ಕೆ ಎಂಕರೇಜ್ ಮಾಡ್ದಂಗೆ ಆಗುತ್ತೆ. ಫ್ರೆಂಡ್ಸ್, ನಾವು ಏನಾದರೂ ಸಾಧನೆ ಮಾಡಬೇಕು ಅಂದರೆ ಅದು ನಮ್ಮ ಶ್ರಮ ಆಗಿರುತ್ತೆ ಅಲ್ವಾ? ನಾವು ಕನ್ಸ್ಕೊಂಡಿರ್ತೀವಿ, ನಮ್ಮ ಬೇಕು ಬೇಡಗಳನ್ನೆಲ್ಲ ಬದಿಗಿಟ್ಬಿಟ್ಟು ನಮ್ಮ ಆಸೆನ ನಾವು ಈಡೇರಿಸ್ಕೊಂಡಿರ್ತೀವಿ. ಆದರೆ ಅಷ್ಟು ಕಷ್ಟಪಟ್ಟು ನಾವು ಒಂದು ಹಂತಕ್ಕೆ ಬಂದಾಗ ಕೆಲವೊಬ್ಬ ನೀಚ ಜನಗಳು ಆ ನಮ್ಮ ಶ್ರಮಕ್ಕೆ ಬೆಲೆನೇ ಕೊಡದೆ, ಅವ್ರು ಬೆಲೆ ಕೊಡೋದು ಬೇಡ, ಸುಮ್ಮನೆ ಇದ್ಬಿಟ್ರೆ ಆಗುತ್ತೆ, ಅದನ್ನು ಬಿಟ್ಟು ನಮ್ಮ ಯಶಸ್ಸಿನ ತುಳಿಯೋಕೆ, ನಮ್ಮ ಗುರಿನ ಮುರಿಯೋಕ್ಕೆ ಪ್ರಯತ್ನ ಮಾಡ್ತಾರೆ ಅಲ್ವಾ? ಅದು ಮನಸ್ಸಿಗೆ ತುಂಬ ನೋವು ಕೊಡುತ್ತೆ. ನಾನು ನೋವು ಅಂತ ಹೇಳಿದ್ನಲ್ಲ, ಅದೇ ಫ್ರೆಂಡ್ಸ್, ಅವ್ರಿಗೆ ಬೇಕಾಗಿರೋದು ಅಷ್ಟೇ. ನಾವು ನೋವು ಅನುಭವಿಸ್ಬೇಕು ಮತ್ತು ನಾವೇನು ಸಾಧನೆನೇ ಮಾಡಬಾರ್ದು. ಅದಕ್ಕೆ ಏನೆಲ್ಲ ಮಾಡೋಕ್ಕೆ ಸಾಧ್ಯ ಅದನ್ನ ಮಾಡ್ತಾ ಹೋಗ್ತಾರೆ. ಆದರೆ ನಾವು ತುಂಬ ಜಾಗೃತ ಆಗಿರಬೇಕು. ಇದು ಸರ್ವೇ ಸಾಮಾನ್ಯ ಆಗಿರುತ್ತೆ. ಪ್ರತಿಯೊಬ್ಬರ ಮನುಷ್ಯನ ಜೀವನದಲ್ಲೂ ಕೂಡ ಒಳ್ಳೆಯವರು ಇರ್ತಾರೆ, ಕೆಟ್ಟವರು ಇರ್ತಾರೆ. ನಾವು ಯಾರನ್ನ ಹೇಗೆ ಯಾರ ಜೊತೆಗೆ ಇರ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಏನಾದರೂ ಒಂದು ಸಾಧನೆ ಮಾಡಬೇಕು, ಅಚೀವ್ ಮಾಡಬೇಕು ಅಂದರೆ ನಿಮ್ಮ ಸಂಘ ಬಂದು ಒಳ್ಳೆಯವ್ರ ಜೊತೆ ಇದ್ರೆ ಖಂಡಿತವಾಗ್ಲೂ ಕೂಡ ನೀವು ಒಳ್ಳೆ ದಾರಿನಲ್ಲೇ ಹೋಗ್ತೀರಾ. ನಿಮ್ಮ ಮೈಂಡು ಕೂಡ, ಎಲ್ಲದಕ್ಕಿಂತ ಮುಖ್ಯವಾಗಿ ಮನಸ್ಸಿಗೆ ಶಾಂತಿ ಬೇಕು ಅಂದರೆ ಫ್ರೆಂಡ್ಸ್, ನಿಮ್ಮ ಸ್ನೇಹ ಯಾವಾಗಲೂ ಸಜ್ಜನರ ಜೊತೆ ಇರಬೇಕು. ಸದ್ಗುಣಗಳಿಂದ ಕೂಡಿರುವಂಥ ಜನಗಳ ಜೊತೆ ಇದ್ದರೆ ಮಾತ್ರ ನಿಮ್ಮ ಮನಸ್ಸಿಗೆ ಶಾಂತಿ ಸಿಗುತ್ತೆ. ನೀವೇನಾದರೂ ಈ ಥರ ನಾನು ಹೇಳ್ದಂಗೆ ದುರಾಸೆ, ದುರ್ನಡತೆ, ನೀಚ ಜನಗಳ ಜೊತೆ ಇದ್ದರೆ ನಿಮ್ಮ ಮನಸ್ಸು ಹಾಳಾಗೋದಂತೂ ಗ್ಯಾರಂಟಿ. ಯಾಕಂದರೆ ಅವ್ರು ಹೆಂಗೆ ನಿಮ್ಮನ್ನ ಟ್ರ್ಯಾಕ್ ಮಾಡ್ತಾರೆ ಅಂದರೆ, ಒಂದು ನೀವು ಬೆಳಿಬಾರ್ದು, ಬೆಳೆದಿರೋರ ಬಗ್ಗೆನೂ ಅಪಪ್ರಚಾರ ಮಾಡೋದು, ಮತ್ತು ನಿಮ್ಮನ್ನು ಕೂಡ ತುಳಿಯೋ ಪ್ರಯತ್ನನ ಮಾಡ್ತಾರೆ. ಅವರು ಯಾವಾಗಲೂ ಕೂಡ ನೆಗೆಟಿವ್ ಆಗಿ ಯೋಚನೆ ಮಾಡ್ತಾ ಇದ್ದು ನೆಗೆಟಿವಿಟಿನೇ ನಿಮ್ಮ ತಲೆಗೆ ತುಂಬ್ತಾ ಬಂದರೆ ಅದೊಂದು ರೀತಿ ನಿಮಗೆ ಈ ರೀತಿ ಒಂದು ಸರ್ಕಲ್ ಹಾಕ್ದಂಗೆ ಆಗುತ್ತೆ ಗೊತ್ತಾ? ಅವ್ರು ಬೇರೆಯವ್ರ ಬಗ್ಗೆನೇ ಹೇಳಿ, ಬೇರೆಯವ್ರ ಬಗ್ಗೆ ಕೆಟ್ಟದಾಗೆ ಹೇಳಿ 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 ನಿಮ್ಮ ಯೋಚನೆ ಯಾವಾಗಲೂ ಕೂಡ ಆ ಕಡೆನೇ ಹೋಗಬೇಕು. ಇಲ್ಲಿ ನೀವು ನಿಮ್ಮ ಫ್ಯಾಮಿಲಿ ಬಗ್ಗೆ, ನಿಮ್ಮ ಸಾಧನೆ ಬಗ್ಗೆ ಏನೂ ಯೋಚನೆ ಮಾಡಬಾರ್ದು. ಬೇರೆಯವ್ರ ಬಗ್ಗೆನೇ ಯೋಚನೆ ಮಾಡಿ ನಿಮ್ಮ ಕಾಲನ ನೀವು ಕಳೆದು ಬಿಡಬೇಕು. ಅಲ್ಲಿಗೆ ನಿಮ್ಮ ಕತೆ ಮುಗೀತು. ನೀವು ಈಗ ಈ ಥರ ಫೋಲ್ಡ್ ಆಗಿಬಿಡ್ತೀರಾ. ಇವರು ಹೀಗೆ ನಿಂತಿರ್ತಾರೆ ಸದೃಢ. ಯಾಕಂದರೆ ಇವ್ರದ್ದು ಅಷ್ಟು ಕೆಟ್ಟ ಬುದ್ಧಿ ಇರುತ್ತೆ, ಅಲ್ಗಡ್ಸಕ್ಕೆ ಆಗ್ತಿರಲ್ಲ. ಸೊ ಹಾಗಾಗಿ ನೀವೇನು ಮಾಡಬೇಕು, ಯಾವಾಗಲೂ ಕೂಡ ಇಂಥ ಜನಗಳಿಂದ ನಿಧಾನವಾಗಿ ದೂರನ ಸರಿಬೇಕು. ಈ ರೀತಿ ನೀವು ದೂರ ಸರಿದ್ರೆ ಮಾತ್ರ ಎಲ್ಲದಕ್ಕಿಂತ ಮುಖ್ಯವಾಗಿ ನೀವು ಮನಸ್ಸನ್ನ ಶಾಂತವಾಗಿ ಇಟ್ಕೋಬಹುದು. ಸಮಾಜದಲ್ಲಿ ಏನಾದರೂ ಒಂದು ಸಾಧಿಸೋಕ್ಕೆ ಅಥವಾ ಒಂದು ಒಳ್ಳೆ ಗುಣಗಳನ್ನ ಬೆಳೆಸ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಇವ್ರ ಜೊತೆನೆ ನೀವು ಕಂಟಿನ್ಯೂ ಆದರೆ ಇವ್ರು ಹೀಗೆ ಇರ್ತಾರೆ, ಇವ್ರು ಹೇಗೋ ಹಾಗೆ ಎದ್ಬಿಡ್ತಾರೆ, ಬಟ್ ಆದರೆ ನಿಮ್ಮನ್ನ ಕುಗ್ಗಿಸ್ಬಿಡ್ತಾರೆ. ನೀವು ಇಲ್ಲೇ ಇರ್ತೀರಾ. ಆದಷ್ಟು ಕೂಡ ನಿಮ್ಮ ಸ್ನೇಹ ಸಜ್ಜನರ ಜೊತೆ ಇರಬೇಕು. ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಹೇಳ್ತಾರೆ, ನಾವು ಮಾತಾಡುವಂತ ಮಾತು ನಿನ್ನ ಮನಸ್ಸು ಏನು ಆಲೋಚನೆ ಮಾಡುತ್ತೆ, ಮತ್ತೆ ನೀವು ಏನಾಗಿರ್ತೀರಾ, ನೀನು ಏನಾಗಿರ್ತೀರಾ ಅದೇ ನಿನ್ನ ಬಾಯಲ್ಲಿ ಬರುತ್ತೆ ಅಂತ ಹೇಳ್ಬಿಟ್ಟು. ನಿಮಗೆ ಮನಸ್ಸಲ್ಲಿ ಒಳ್ಳೆ ಆಲೋಚನೆಗಳಿದ್ದು, ನಿಮ್ಮ ತಲೆನಲ್ಲಿ ಒಳ್ಳೆ ಬುದ್ಧಿ, ಒಳ್ಳೆ ಗುಣಗಳು, ಒಳ್ಳೆ ಆಲೋಚನೆಗಳು ಓಡ್ತಾ ಇದ್ರೆ ಖಂಡಿತವಾಗ್ಲೂ ಬಾಯಿಂದ ಒಳ್ಳೆ ಮಾತೇ ಬರುತ್ತೆ. ಬೇರೆಯವ್ರಿಗೆ ಒಳ್ಳೇದನ್ನೇ ಬಯಸ್ತೀರಾ, ಒಳ್ಳೇದ್ರ ಬಗ್ಗೆನೇ ಯೋಚನೆ ಮಾಡ್ತೀರಾ, ನೋಡೋದೆಲ್ಲ ಒಳ್ಳೇದಾಗಿ ಕಾಣುತ್ತೆ. ನಿಮ್ಮ ಬಾಯಿಂದ ಬರುವಂತ ಮಾತು ನಿಮ್ಮತನನ ತೋರಿಸುತ್ತೆ. ತುಂಬಾ ಹುಷಾರಾಗಿರ್ಬೇಕು. ಈ ತರದ ಜನಗಳ ಜೊತೆ ಇರೋರು ಇದನ್ನ ಅರ್ಥ ಮಾಡ್ಕೋಬೇಕು. ಅವ್ರು ಏನಾದರೂ ಹೇಳ್ತಾ ಇದ್ದಾರೆ ಅಂದ್ರೆ, ಯಾರ ಬಗ್ಗೆನಾದ್ರೂ ಒಂದು ಕೆಟ್ಟದಾಗಿ ಹೇಳೋದಾಗ್ಲಿ, ಯಾರ ಬಗ್ಗೆನಾದ್ರು ಅಪಪ್ರಚಾರ ಮಾಡುತ್ತಾ ಇದ್ದಾರೆ ಅಂದ್ರೆ ಅವರು ಏನಾಗಿದ್ದಾರೆ ಅನ್ನೋದನ್ನ ನಾವು ಎಲ್ಲೂ ಏನು ತಿಳ್ಕೊಳ್ಳೋದು ಬೇಡ ಯಾರಿಂದನೋ. ಅವ್ರು ಆಡೋ ಮಾತಿಂದನೇ ಗೊತ್ತಾಗುತ್ತೆ ಅವರ ಗುಣ ಎಂಥದ್ದು, ಅವರು ಎಷ್ಟು ನೀಚರಾಗಿದ್ದಾರೆ ಅಂತ ಹೇಳ್ಬಿಟ್ಟು. ಈ ಗುಣನ ನೀವು ಅರ್ಥ ಮಾಡ್ಕೊಬಿಟ್ರೆ ಖಂಡಿತ ನೀವು ಈ ದುಷ್ಟ ಜನದ ಜೊತೆ ನೀವು ನಿಲ್ಲಲ್ಲ. ಇಲ್ಲಿಂದ ಹೀಗೆ ನಿಧಾನವಾಗಿ ದೂರ ಆಗ್ತೀರಾ. ನೀವು ಹೀಗೆ ದೂರ ಆದ್ರೆ ನೀವು ಸೇಫ್ ಆಗ್ತೀರಾ ಅಂತಾನೆ ಅರ್ಥ.
ಹಾಗಾಗಿ ನಮ್ಮ ನಮ್ಮ ಸ್ನೇಹ ಯಾವಾಗಲೂ ಕೂಡ ನಾವು ಯಾರ ಜೊತೆಗಿರ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಮತ್ತೆ ನಾವು ಆದಷ್ಟು 80% ನಾವು ಯಾರ ಜೊತೆಗಿರ್ತೀವಿ ಅದೇ ಬುದ್ಧಿ, ಅದೇ ಗುಣ ನಮ್ಮ ಜೊತೆ ಬರುತ್ತೆ. ಈಗ ಒಬ್ಬ ವ್ಯಕ್ತಿ ಫಾರ್ ಎಕ್ಸಾಂಪಲ್‌ಗೆ ನಾನು ಹೇಳೋದು, ಒಂದು ಕಳ್ಳರ ಗುಂಪಿರುತ್ತೆ. 4, 5 ಜನ ಒಂದು ಕಳ್ಳರ ಗುಂಪಿರುತ್ತೆ. ಆ ಕಳ್ಳರ ಗುಂಪಿನ ಜೊತೆ ಯಾರೋ ಒಬ್ಬ ಸತ್ಯವಂತ, ಒಬ್ಬ ಗುಣವಂತ, ಒಬ್ಬ ಒಳ್ಳೆ ಹುಡುಗ ಆ ಕಳ್ಳರ ಗುಂಪಿನ ಜೊತೆ ಸೇರ್ಕೊಂಡು ಹೋಗ್ತಾ ಇದ್ರೆ, ಈ ಕಡೆಯಿಂದ ನೋಡ್ತಾ ಇರ್ತಾರಲ್ಲ ಜನಗಳು, ಅವ್ರಿಗೆ ಗೊತ್ತಿರುತ್ತೆ ಅಲ್ಲಿ ಹೋಗ್ತಿರೋ ಗುಂಪು ಕಳ್ಳರ ಗುಂಪು ಅಂತ ಹೇಳ್ಬಿಟ್ಟು. ಅಲ್ಲಿ ಹೋಗ್ತಿರೋರು ಎಲ್ರೂ ಕೂಡ ಕಳ್ಳರು ಅಂತಾನೆ ಹೇಳ್ತಾರೋ ವಿನಃ, ಅಲ್ಲಿ ಈ 5 ಜನ ಮಾತ್ರ ಕಳ್ಳರು, ಇವನೊಬ್ಬ ಒಳ್ಳೆ ಹುಡುಗ ಅಂತ ಯಾರೂ ಹೇಳಲ್ಲ. ಇಷ್ಟೇ ಫ್ರೆಂಡ್ಸ್, ಇದನ್ನೇ ಅರ್ಥ ಮಾಡ್ಕೊಳ್ಳಿ. ನಮ್ಮ ಸ್ನೇಹ, ನಮ್ಮ ಸಂಘ ಯಾರೊಂದಿಗಿರುತ್ತೆ ನಾವು ಹಾಗೆ ಗುರ್ತಿಸ್ಕೊಳ್ತೀವಿ ಕೂಡ. ಮತ್ತೆ ಜೀವನದಲ್ಲಿ ಏನಾದ್ರೂ ಒಂದು ಒಳ್ಳೇದ ಪಡ್ಕೋಬೇಕು, ಏನಾದ್ರೂ ಒಂದು ಸಾಧನೆ ಮಾಡ್ಬೇಕು ಅಂದ್ರೆ ಅದ್ ನೀವು ಒಳ್ಳೆ ಜನಗಳ ಜೊತೆ ಇದ್ರೆ ಏನೋ ಒಂದು ಸ್ಟೆಪ್ ಆದ್ರೂ ಕೂಡ ನೀವು ಏನಾದ್ರೂ ಒಂದು ಜೀವನದಲ್ಲಿ ಸಂತೃಪ್ತಿನ ಪಡ್ಕೊಳ್ಳೋಕೆ ಸಾಧ್ಯ ಆಗುತ್ತೆ. ಅದು ನೆಮ್ಮದಿಯಿಂದ ಶಾಂತಿಯಿಂದ ಇರ್ಬೇಕಂದ್ರೆ ಅಟ್ಲೀಸ್ಟ್ ಆ ಕೆಟ್ಟ ಜನಗಳ ಸಾಹಸ ಬಿಟ್ಟು ಒಳ್ಳೆ ಜನಗಳಿದ್ರೆ, ಒಳ್ಳೆ ಜನಗಳ ಜೊತೆ ಇದ್ರೆ ನೀವೇನು ಸಾಧನೆ ಮಾಡಕ್ ಆಗ್ಲಿಲ್ಲ ಅಂದ್ರೂ ಕೂಡ ಅಟ್ಲೀಸ್ಟ್ ನೆಮ್ಮದಿಯಾಗಾದ್ರೂ ಇರ್ಬೋದು. ಇವ್ರಿಗೆ ಈ ತರ ಅಸೂಯೆ ಜನಗಳಿಗೆ ಅವ್ರಿಗೇನು ಮಾಡಕ್ ಆಗ್ಲಿಲ್ಲ ಅಂದ್ರೆ ಪರವಾಗಿಲ್ಲ, ಬೇರೆಯವ್ರ ಒಂದು ಸಾಧನೆ ಬಗ್ಗೆ ಅಸೂಯೆ ಪಟ್ರೆ ಅವ್ರಿಗೇನ್ ಲಾಭ ಸಿಗುತ್ತೆ? ಖಂಡಿತವಾಗ್ಲೂ ಲಾಭ ಸಿಗಲ್ಲ. ಇದರಿಂದ ಒಂದ್ ಸ್ವಲ್ಪ ಅವ್ರಿಗೆ ಏನೋ ಆ ಟೈಮಲ್ಲಿ ಒಂದ್ ಸ್ವಲ್ಪ ಖುಷಿ ಸಿಗ್ಬೋದು ಅಷ್ಟೇನೆ. ಅದ್ ಬಿಟ್ರೆ ಏನು ಸಿಗಲ್ಲ. ಆ ಭಗವಂತ ಇದನ್ನಲ್ಲ, ಆ ಭಗವಂತ ಸತ್ಯವಾಗಿ ನ್ಯಾಯವಾದ ದಾರಿನಲ್ಲಿ ನಡೆಯೋರ್ಗೆ ಯಾವತ್ತೂ ಕೂಡ ಕೈ ಬಿಡಲ್ಲ. ಅವ್ರನ್ನ ನಾನು ಮೊದ್ಲೇ ಒಂದು ಭಗವದ್ಗೀತೆಯಲ್ಲಿ ಹೇಳ್ತಾರಲ್ಲ, ಏನು ನೀನು ಅಪೇಕ್ಷೆ ಪಡದೆ ನಿನ್ನ ಕೆಲ್ಸನ ನೀನು ಮಾಡೋ ಫಲನ ನಾನು ಕೊಡ್ತೀನಿ ಅಂತ. ಯಾರು ಅಸತ್ಯ ಅಧರ್ಮದಿಂದ ನಿಮ್ ತುಳಿಯೋಕ್ ಪ್ರಯತ್ನ ಮಾಡ್ತಾರಲ್ಲ, ಅವ್ರಿಗೆ ನನ್ ಬಿಡು, ನಾನು ನೋಡ್ಕೊಳ್ತೀನಿ ಅಂತ ಹೇಳ್ತಾರೆ. ಹಾಗೆ ಫ್ರೆಂಡ್ಸ್, ಹಾಗಾಗಿ ಯಾರು ಏನೇ ಹೇಳಿದ್ರು ಕೂಡ ನಿಮ್ಮ ಗುರಿ ಕಡೆ, ನಿಮ್ಮ ಯಶಸ್ಸಿನ ಹಾದಿ ಕಡೆ, ನಿಮ್ಮ ಕನಸಿನ ಕಡೆ ನೀವು ಗುರಿನ ಇಟ್ಕೊಂಡು ಮುಂದೆ ಹೋಗಿ, ನಮ್ಮ ಗುರಿಗೆ ಆ ದೇವರ ಆಶೀರ್ವಾದ ಸಿಗುತ್ತೆ. ನಾವು ಆ ಗುರಿನ ಸಾಧಿಸ್ಬೋದು. ಹಾಗೆ ಫ್ರೆಂಡ್ಸ್, ನಾವು ಜೀವನದಲ್ಲಿ ಮುಂದೆ ಬರಬೇಕು ಅಂದ್ರೆ ಕೆಲವೊಂದು ಸೂತ್ರಗಳನ್ನ ನಾವು ಅನುಸರಿಸಲೇಬೇಕಾಗುತ್ತೆ. ಈ ಸೂತ್ರಗಳನ್ನ ಅನುಸರಿಸಿದ್ರೆ ಯಾವುದೇ ಅಡೆತಡೆ ಇಲ್ಲದೆ ನಾವು ಮುಂದೆ ಬರ್ಲಿಕ್ಕೆ ಸಾಧ್ಯ ಆಗುತ್ತೆ. ಮೊದಲನೇ ಸೂತ್ರ ಬಂದು, ನಮ್ಮ ಸಂಘ ಯಾವಾಗ್ಲೂ ಸಜ್ಜನರ ಜೊತೆ ಇರಬೇಕು, ಆಗ ಮಾತ್ರ ನಾವು ಒಳ್ಳೆಯವರಾಗಿರಕ್ಕೆ ಸಾಧ್ಯ ಆಗುತ್ತೆ. ಮತ್ತೆ ದುರಹಂಕಾರಿಗಳ ಜೊತೆ ನಾವು ಸ್ನೇಹನ ಮಾಡಬಾರ್ದು. ಒಳ್ಳೆ ನಡವಳಿಕೆ, ಒಳ್ಳೆ ಮಾತು, ಒಳ್ಳೆ ಮನಸ್ಸಿರೋರ ಜೊತೆ ನಮ್ಮ ಸಂಪರ್ಕ ಇದ್ರೆ ನಾವು ಮುಂದೆ ಬರ್ಲಿಕ್ಕೆ ಸಾಧ್ಯ ಆಗುತ್ತೆ. ಮತ್ತೆ ನಾವು ಜೀವನದಲ್ಲಿ ಮುಂದೆ ಬರ್ಬೇಕಂದ್ರೆ ಯಾವುದೇ ಕಾರಣಕ್ಕೂ ಕೂಡ ಅಹಂಕಾರನ ಪಡಬಾರ್ದು ಫ್ರೆಂಡ್ಸ್. ಅಹಂಕಾರ ಪಟ್ರೆ, ನೀವು ಒಂದು ವಿಷಯದಲ್ಲಿ ನೀವು ಅಹಂಕಾರ ಪಟ್ರೆ ಇನ್ನೊಂದು ವಿಷಯದಲ್ಲಿ ನಿಮ್ಮ ಅಹಂಕಾರನ ಕಡಿಮೆ ಮಾಡೋ ಪ್ರಯತ್ನನ ಮಾಡ್ತಾರೆ. ಹಾಗಾಗಿ ಯಾವತ್ತೂ ಕೂಡ ಅಹಂಕಾರ ಒಳ್ಳೇದಲ್ಲ. ಹಾಗೆ ಕೆಟ್ಟ ಆಲೋಚನೆನೂ ಕೂಡ ನಾವು ಮಾಡಬಾರ್ದು. ಹೆಚ್ಚು ಶ್ರಮ ಪಟ್ಟು ಕೆಲಸ ಮಾಡಿದ್ರೆ ನಿಮ್ಮ ಗುರಿ ತಲುಪೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಫ್ರೆಂಡ್ಸ್. ಏನಾದ್ರೂ ಅನ್ಕೊಳ್ಳಿ, ನಿಮ್ ಕೆಲ್ಸನ ನೀವು ಮಾಡ್ತಾರೆ, ಭಗವಂತ ನಿಮ್ಮ ಶ್ರಮಕ್ಕೆ ಆಶೀರ್ವಾದನ ನೀಡ್ತಾರೆ. ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಆಶಿಸ್ತಾ ಈ ವಿಡಿಯೋನ ಇಲ್ಲಿಗೆ ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ. ಹಾಗೆ ನೀವು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.